ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ಇನ್ನೊಂದು ಲೀಡ್ ಕೋಡ್ ಪ್ರಾಬ್ಲಮ್ನ ನೋಡೋಣ. ಫೈಂಡ್ ದಿ ಮಿನಿಮಮ್ ಏರಿಯಾ ಟು ಕವರ್ ಆಲ್ ಒನ್ಸ್. ನನಗೆ ಈ ಪ್ರಾಬ್ಲಮ್ ನೋಡೋದಕ್ಕೆ ತುಂಬಾ ಅಡ್ವಾನ್ಸ್ ಅನ್ಸುತ್ತೆ, ಕಷ್ಟ ಅನ್ಸುತ್ತೆ, ಅಲ್ಲಿ ಡಿ ಅಥವಾ ಅಡ್ವಾನ್ಸ್ ಲಾಜಿಕ್ ಬೇಕು ಅನ್ಸುತ್ತೆ. ಬಟ್ ಆಕ್ಚುಲಿ ಸೊಲ್ಯೂಷನ್ ತುಂಬಾ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಇದೆ. ನೋಡೋಣ, ಈ ಪ್ರಾಬ್ಲಮಿನ ಲೆವೆಲ್ ಬಂದು ಮೀಡಿಯಂ. ಸೊ ನಾವಿವಾಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕಡೆ ನೋಡೋಣ. ಇಲ್ಲಿ ನಮಗೆ ಒಂದು ಬೈನರಿ ಗ್ರಿಡ್ ಕೊಡಲಾಗಿದೆ, ಅಂದರೆ ಪ್ರತಿಯೊಂದು ಸೆಲ್ನಲ್ಲಿ 0 ಅಥವಾ 1. ನಮ್ಮ ಟಾಸ್ಕ್ ಏನು ಅಂದರೆ ಎಲ್ಲ ಒನ್ಸ್ ಕವರ್ ಆಗುವಂತೆ ಒಂದು ಮಿನಿಮಮ್ ರೆಕ್ಟಾಂಗಲ್ ಡ್ರಾ ಮಾಡಬೇಕು. ಅದು ಆಕ್ಸಿಸ್ ಅಲೈನ್ಡ್ ಆಗಿರಬೇಕು. ಹೆಚ್ಚು ಕಡಿಮೆ ಸೈಡ್ ರೋಸ್ ಆ್ಯಂಡ್ ಕಾಲಮ್ಸ್ ಬೇಡ. ಅಂತಿಮವಾಗಿ ಆ ರೆಕ್ಟಾಂಗಲ್ ಏರಿಯಾ ರಿಟರ್ನ್ ಮಾಡಬೇಕು. ಇಲ್ಲಿ ಟ್ರಿಕಿ ಲಾಜಿಕ್ ಬೇಡ, ಸಿಂಪಲ್ ಅಬ್ಸರ್ವೇಷನ್ ಸಾಕು. ಎಲ್ಲ ಒನ್ಸ್ ಪೊಸಿಷನ್ ನೋಡಿಕೊಂಡು 4 ಬೌಂಡ್ರೀಸ್ ಅಂತ ಯಾವುದು, ಟಾಪ್, ಬಾಟಮ್, ಲೆಫ್ಟ್ ಆ್ಯಂಡ್ ರೈಟ್ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಇದರಿಂದಲೇ ಟೈಟ್ ಬೌಂಡಿಂಗ್ ಬಾಕ್ಸ್ ಸಿಗುತ್ತದೆ. ಓಕೆ, ಸೊ ನಾವಿವಾಗ ಎಕ್ಸಾಂಪಲ್ ವಾಕ್ ಥ್ರೂ ಮಾಡೋಣ. ಇಲ್ಲಿ ನೋಡಿ, ಇನ್ಪುಟ್ ಗ್ರಿಡ್ ನೋಡಿ ಏನು ಕೊಟ್ಟಿದ್ದಾರೆ ಆ್ಯಂಡ್ ಔಟ್ಪುಟ್ ಕೂಡ ಕೊಟ್ಟಿದ್ದಾರೆ, ಇದು 6 ಅಂತ. ಸೊ ನಾವು the grid has ones at position ಎಲ್ಲಿ ಅಂತ ನಾವು ನೋಡೋದಾದ್ರೆ rectangle that covers all these one. So topmost row is equal to its 0, bottommost row is equal to 1, and then the height is equal to ಏನಾಗುತ್ತೆ, it is 1 minus 0 plus 1, therefore it's 2, and the leftmost column at 0 and the rightmost column is 2, where the width is 2 minus 0 plus 1 is equal to 3. So the area of the rectangle formula, it's height, length into breadth. So here we are taking it as height into width, 2 into 3. Therefore the answer is 6. Since we know the formula, area of the rectangle it is length multiplied with width alla. So that's what we are using here. So and the answer ನಮಗೆ ಬಂದಿದೆ, ಅದು 6 ಅಂತ ನೋಡಿ. we got the answer, it has 6. ಸೊ ನಾವು ಕೂಡ ಸೇಮ್ ಇದೇ ಲಾಜಿಕ್ನ ನಾವು ಯೂಸ್ ಮಾಡೋಣ. ಸೊ ನಾವೀಗ ಕೋಡಿಂಗ್ ಪಾರ್ಟ್ ಕಡೆ ನೋಡೋಣ. ನಾವು ಹೇಗೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ, ವಿ ಆರ್ ಜಸ್ಟ್ ಡಿಫೈನಿಂಗ್ ಅ ಸೊಲ್ಯೂಷನ್ ಕ್ಲಾಸ್. ದಿಸ್ ಇಸ್ ಎ ಸ್ಟ್ಯಾಂಡರ್ಡ್ ಅದು ಅವರೇ ಕೊಟ್ಟಿರ್ತಾರೆ. ಸೊ ನಥಿಂಗ್ ಸ್ಪೆಷಲ್ ಹಿಯರ್ ಆ್ಯಂಡ್ ದೆನ್ ನಾವು ಇಲ್ಲಿ ಒಂದು ಫಂಕ್ಷನ್ನ ಡಿಫೈನ್ ಮಾಡ್ತಿದ್ದೀವಿ, ದಟ್ಸ್ ಕಾಲ್ಡ್ ಮಿನಿಮಮ್ ಏರಿಯಾ. ಅದು ಏನೇನು ತೊಗೊಳುತ್ತೆ ಅಂದರೆ, ಅದು ಒಂದು ಗ್ರಿಡ್ನ ತೊಗೊಳುತ್ತೆ, ವಿಚ್ ಇಸ್ 2D ಲಿಸ್ಟ್, a matrix containing of zeros and ones. It will return an integer, ಅದು the minimum area. Next ನಾವು dimensions, getting the dimensions of the grid. ಯಾವ್ದು ಇಲ್ಲಿ m and n. ಇಲ್ಲಿ m ಬಂದು it is the number of rows and n ಬಂದು it is the number of column. For example, if grid is ನೋಡಿ, for example, if the grid is 3 into 4, then ಆಗ m ಏನಾಗುತ್ತೆ, m will be 3 and the n will be 4. So that's what we are just defining the dimensions. ಸೊ ಡೈಮೆನ್ಷನ್ಸ್ನ ನಾವು ಡಿಫೈನ್ ಮಾಡಾದ್ಮೇಲೆ ನಾವು ಇನಿಷಿಯಲೈಸ್ ಮಾಡಬೇಕು ಬೌಂಡ್ರೀಸ್ನ. ಸೊ ಯಾವುದಂದರೆ ನೋಡಿ, ಇಲ್ಲಿ ಟಾಪ್ ಅಂದರೆ ದ ಸ್ಮಾಲೆಸ್ಟ್ ರೋ ಇಂಡೆಕ್ಸ್ ವೇರ್ ವಿ ಫೈಂಡ್ 1. ಸೊ ವಿ ಸ್ಟಾರ್ಟ್ ವಿತ್ ಇನ್ಫಿನಿಟಿ. ಅದಕ್ಕೆ ನಾವು ಇದನ್ನು ಇನ್ಫಿನಿಟಿಯಿಂದ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಆಮೇಲೆ ವಿ ಆರ್ ಜಸ್ಟ್ ಡಿಫೈನಿಂಗ್ ಬಾಟಮ್ ಬಂದು ದ ಲಾರ್ಜೆಸ್ಟ್ ರೋ ಇಂಡೆಕ್ಸ್ ವೇರ್ ವಿ ಫೈಂಡ್ ಅ 1. ಸೊ ವಿ ಆರ್ ಜಸ್ಟ್ ಸ್ಟಾರ್ಟಿಂಗ್ ವಿತ್ -1, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಗೂ ಲೆಫ್ಟ್ನ ನಾವು ಡಿಫೈನ್ ಮಾಡಬೇಕಾದ್ರೆ ಇಟ್ ಇಸ್ ದ ಸ್ಮಾಲೆಸ್ಟ್ ಕಾಲಮ್ ಇಂಡೆಕ್ಸ್ ವೇರ್ ವಿ ಫೈಂಡ್ ಅ 1. ಸೊ ಅದನ್ನು ಕೂಡ ವಿ ಜಸ್ಟ್ ಡಿಫೈನಿಂಗ್ ವಿತ್ ಇನ್ಫಿನಿಟಿ. ಹಾಗೂ ರೈಟ್ ಇಟ್ ಇಸ್ ದಿ ಲಾರ್ಜೆಸ್ಟ್ ಕಾಲಮ್ ಇಂಡೆಕ್ಸ್ ವೇರ್ ವಿ ಫೈಂಡ್ ಅ 1. ಸೊ ದಟ್ಸ್ ವೇರ್ ವಿ ಆರ್ ಜಸ್ಟ್ ಡಿಫೈನಿಂಗ್ ಇಟ್ ಆಸ್ -1. ಇಲ್ಲಿ 2 ನೆಸ್ಟೆಡ್ ಲೂಪ್ಸ್ನ ಯೂಸ್ ಮಾಡ್ತಿದ್ದೀವಿ ಟು ಸ್ಕ್ಯಾನ್ ಥ್ರೂ ದಿ ಎವ್ರಿ ಸೆಲ್ ಆಫ್ ದಿ ಗ್ರಿಡ್. ಸೊ 1 ಬಂದು i, ಸೆಕೆಂಡ್ ಬಂದು j. ಇಲ್ಲಿ i ಬಂದು ರೋ ಇಂಡೆಕ್ಸ್ ಹಾಗೂ j ಬಂದು ಕಾಲಮ್ ಇಂಡೆಕ್ಸ್. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇಫ್ ದಿ ಕರೆಂಟ್ ಸೆಲ್ ಹ್ಯಾಸ್ ಅ 1,
ಇವಾಗ ಇದು ಒಂದು ಸೆಲ್ಲಲ್ಲಿ 1 ಇದೆ ಅಂತ ಅನ್ಕೊಳ್ಳಿ. ದೆನ್ ಅಪ್ಡೇಟ್ ಆರ್ ಬೌಂಡ್ರಿ ವ್ಯಾಲ್ಯೂಸ್. ಮತ್ತು ಇಲ್ಲಿ ನಾವು ಇನ್ನೊಂದು ಏನು ನೆನಪಿಟ್ಕೊಬೇಕಂದ್ರೆ, ನಾವು ಇಲ್ಲಿ ಬರೀ 1 ಪೊಸಿಷನ್ಸ್ನ ಮಾತ್ರ ನಾವು ಕೇರ್ ಮಾಡ್ತಿದ್ದೀವಿ, ಮಿಕ್ಕಿದ್ದೀನಿ ಯಾವುದೂ ನಾವು ವಿ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ಅದು ಈ ಪ್ರಾಬ್ಲಮ್. ಒಂದು ವೇಳೆ ಆ ಸೆಲ್ ಗ್ರಿಡ್ಡಿನ ಸೆಲ್ ಒಳಗೆ 1 ಇದೆ ಅಂತ ಆದರೆ ವಿ ಆರ್ ಜಸ್ಟ್ ಅಪ್ಡೇಟಿಂಗ್ ದ ಬೌಂಡ್ರೀಸ್. ನೋಡಿ, ಟಾಪಲ್ಲಿ ಟೇಕ್ ದಿ ಸ್ಮಾಲೆಸ್ಟ್ ರೋ ಇಂಡೆಕ್ಸ್ ಸೋ ಫಾರ್, ಹಾಗೂ ಬಾಟಮ್ ಟೇಕ್ಸ್ ದಿ ಲಾರ್ಜೆಸ್ಟ್ ರೋ ಇಂಡೆಕ್ಸ್ ಸೋ ಫಾರ್, ಲೆಫ್ಟ್ ಟೇಕ್ ದಿ ಸ್ಮಾಲೆಸ್ಟ್ ಕಾಲಮ್ ಇಂಡೆಕ್ಸ್ ಸೋ ಫಾರ್, ರೈಟ್ ಬಂದು ಟೇಕ್ ದಿ ಲಾರ್ಜೆಸ್ಟ್ ಕಾಲಮ್ ಇಂಡೆಕ್ಸ್ ಸೋ ಫಾರ್. ಸೊ ಅಟ್ ದಿ ಎಂಡ್ ಆಫ್ ದಿ ಸ್ಕ್ಯಾನಿಂಗ್ ಈ 4 ವ್ಯಾಲ್ಯೂಸ್ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಟೈಪ್ ಎಸ್ ರೆಕ್ಟ್ಯಾಂಗಲ್ ದಟ್ ಕವರ್ಸ್ ಆಲ್ ಒನ್ಸ್. ಸೊ ಈ 4 ವ್ಯಾಲ್ಯೂಸೇ ನಮಗೆ ಇಲ್ಲಿ ರೆಪ್ರೆಸೆಂಟ್ ಮಾಡೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಟು ಕೀಪ್ ಇನ್ ಮೈಂಡ್. ಸೊ ನಮಗೆ ಏನು ಬೇಕಾಗಿರೋದು ರಿಟರ್ನ್, ನಮಗೆ ಏನು ಬೇಕಾಗಿರೋದು, ನಮಗೆ ಏರಿಯಾ ಬೇಕಾಗಿರೋದು. ಸೊ ನಮಗೆ ಏರಿಯಾ ಫಾರ್ಮುಲಾ ನಮಗೆ ಆಲ್ರೆಡಿ ನಾನು ಎಕ್ಸಾಂಪಲಲ್ಲಿ ಹೇಳಿದ್ದೀನಿ, ಇಟ್ಸ್ ಹೈಟ್ ಇಂಟು ವಿಡ್ತ್. ಸೊ ಇಲ್ಲಿ ಹೈಟ್ ಫಾರ್ಮುಲಾ ಇಲ್ಲಿ ಬರ್ತಿದ್ದೀವಿ, ಹಾಗೂ ವಿಡ್ತ್ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಇದನ್ನು ನಾವು ಬರ್ತಿದ್ದೀವಿ. ಸೊ ದಿಸ್ ಇಸ್ ದಿ ಮಿನಿಮಮ್ ರೆಕ್ಟ್ಯಾಂಗಲ್ ದಟ್ ಕವರ್ಸ್ ಆಲ್ ಒನ್ಸ್. ಸೊ ಇದನ್ನು ನಾವು ರನ್ ಮಾಡಿ ನೋಡೋಣ. ಲೆಟ್ಸ್ ಸಿ ಎಷ್ಟು ಟೆಸ್ಟ್ ಕೇಸಸ್ ಪಾಸ್ ಆಗುತ್ತೆ ಅಂತ. ಓಕೆ, ಸೊ ನಮ್ಮ 2 ಟೆಸ್ಟ್ ಕೇಸಸ್ ಕೂಡ ಪಾಸ್ ಆಗಿದೆ. ಸೊ ಲೆಟ್ಸ್ ಸಬ್ಮಿಟ್ ಇಟ್. ಸೊ ಇಲ್ಲಿ ಕಾಂಪ್ಲೆಕ್ಸಿಟಿ ನೋಡೋದಾದರೆ, ಟೈಮ್ ಕಾಂಪ್ಲೆಕ್ಸಿಟಿ ಬಂದು ಇಟ್ ಈಸ್ ಆರ್ಡರ್ ಆಫ್ m ಇಂಟು n ಆಗುತ್ತೆ. ವೈ? ಬಿಕಾಸ್ ಪ್ರತಿ ಸೆಲ್ ಒಂದು ಸಲ ಮಾತ್ರ ಚೆಕ್ ಮಾಡ್ತೀವಿ. ಹಾಗೂ ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಂದು ಇಟ್ ಈಸ್ ಆರ್ಡರ್ ಆಫ್ 1 ಆಗುತ್ತೆ. 4 ವೇರಿಯಬಲ್ ಮಾತ್ರ ಯೂಸ್ ಆಗ್ತದೆ. ಸೊ ಸ್ಪೇಸ್ ಕಾಂಪ್ಲೆಕ್ಸಿಟಿಯಲ್ಲಿ ಆರ್ಡರ್ ಆಫ್ 1. ಹಾಗೂ ಈ ಪ್ರಾಬ್ಲಮ್ ನಮಗೆ ಸಿಂಪಲ್ ಅಬ್ಸರ್ವೇಷನ್ನ ಇಂಪಾರ್ಟೆನ್ಸ್ ತೋರಿಸುತ್ತೆ. ನಾವು ಇದು ಪ್ರಾಬ್ಲಮ್ ಆಲ್ರೆಡಿ ಕಾಂಪ್ಲೆಕ್ಸ್ ಆಗಿದೆ, ಇನ್ನೂ ಅಡ್ವಾನ್ಸ್ ಲಾಜಿಕ್ನ ಯೂಸ್ ಮಾಡಿ ಸಾಲ್ವ್ ಮಾಡೋಣ ಅಂದರೆ ಇಲ್ಲ. ಕೆಲವೊಮ್ಮೆ ನಾವು ಈ ಥರ ಸಿಂಪಲ್ ಅಬ್ಸರ್ವೇಷನಿಂದ ಪ್ರಾಬ್ಲಮ್ನ ಸಾಲ್ವ್ ಕೂಡ ಮಾಡಬಹುದು. ಕೆಲವೊಮ್ಮೆ ಕರೆಕ್ಟ್ ಆಗಿರುವ ಡೈರೆಕ್ಷನಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಕು, ವಿ ಕ್ಯಾನ್ ಜಸ್ಟ್ ಸಾಲ್ವ್ ಮೆನಿ ಆಫ್ ದಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಂಥ ಪ್ರಾಬ್ಲಮ್ ಸಾಲ್ವ್ ಮಾಡುವುದರಿಂದ ಗ್ರಿಡ್ ಬೇಸ್ಡ್ ಲಾಜಿಕ್ ಕ್ಲಿಯರ್ ಆಗ್ತದೆ. ಸೊ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದ.